ಸಾಗುತ್ತಿದೆ ಜೀವನ, ಯಾರಿದ್ದರೂ ಇಲ್ಲದಿದ್ದರು. ನಗುತ್ತಿರೋ ಮನವೇ ನೀನು, ನೋವಿದ್ದರೂ ನಲಿವಿದ್ದರು. ನಡಿಲಿಲ್ಲ ಅಂದರೆ ದಾರಿ ಸಾಗಲ್ಲ, ದುಡಿಲಿಲ್ಲ ಅಂದರೆ ಜೀವನ ಸಾಗಲ್ಲ ಅಂತ ಹೇಳ್ತಾ ವೆಲ್ಕಮ್ ಮಾಡ್ತಾ ಇದ್ದೀನಿ ಸಾಯಿರಂಗ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ದೇವಿಕಾ ಸ್ವಾಮಿ. ಮತ್ತೇನಪ್ಪ ಆರಾಮಾಗಿ ಕೂತ್ಕೊಂಬಿಟ್ಟು ಈ ಥರ ಕವಿತೆಗಳೆಲ್ಲ ಹೇಳ್ತಾವಳೆ ಅಂದ್ಕೊಂಡ್ರ? ಕೆಲಸ ಇದೆ ಫ್ರೆಂಡ್, ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತೆ ನಿಮಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ನೋಡಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕೆಲಸನ. ನೀವು ನೋಡ್ತಾ ಇರ್ಬೋದು ಶೆಡ್ ಯಾವ ಥರ ಆಗೈತೆ ಅಂತ. ಅದು ಒಣಲು ಹಾಕಿದ್ರೆ ಈ ಥರ ಗತಿ ಆಗುತ್ತೆ. ನಾವು ಜೋಳ ಕಟ್ ಮಾಡಿ ಹಾಕಿದ್ರೆ ಈ ಥರ ಆಗಲ್ಲ ಫ್ರೆಂಡ್ಸ್. ಒಣಲು ಹಾಕಿದ್ರೆ ಏನು ಮಾಡ್ತವೆ ಅಂದರೆ ತಿನ್ನೋವಾಗ್ಲೇ ಕಾಲ್ದಡಿಕೆಲ್ಲ ಎಳ್ಕೊಂಬಿಡ್ತವೆ. ಒಸಿ ಯಾವ ಥರ ಆಡಲ್ಲ ಫ್ರೆಂಡ್ಸ್. ಈ ಬಿರೋ 4 ಕಸ ಒಸಿ ಯಾವ ಥರ ಆಡಲ್ಲ ನಿಜವಾಗ್ಲೂ. ಬೆಳಗ್ಗೆನೇ 2 ಸಲ ಹಾಕೋಗಿದ್ದೆ. ಹಾಲು ಕರೆದಾದ್ಮೇಲೆ ಇನ್ನೊಂದು ಸ್ವಲ್ಪ ಇತ್ತಲ್ಲ ಅಂದ್ಬಿಟ್ಟು ಎಲ್ಲವಕ್ಕೂ ಸ್ವಲ್ಪ ಡಿವೈಡ್ ಮಾಡಿ ಹಾಕ್ತಾಯಿದ್ದೀನಿ. ನಮ್ಮ ಮನಸ್ಸಲ್ಲಿ ಎಷ್ಟೇ ನೋವಿದ್ರು ಫ್ರೆಂಡ್ಸ್, ನಾವು ನಗ್ನಗ್ತಾ ಜೀವನ ಮಾಡೋದೇ ಅಲ್ವಾ ಜೀವನ. ನಾವು ಹೆಂಗೆ ಗೊತ್ತಾ ಫ್ರೆಂಡ್ಸು, ಅವ್ರು ಹಂಗೆ ಅನ್ಕೊತಾರೆ, ಇವ್ರು ಹಿಂಗೆ ಅನ್ಕೊತಾರೆ ಅಂದ್ಕೊಂಡೇ ಜೀವನ ಸಾಕ್ಕೊಂಡು ಹೋಗ್ಬಿಡ್ತೀವಿ. ನಾನು ಇವಾಗ ಕಲ್ತಿರೋ ಅಂಥ ಪಾಠ ಏನಂತಂದರೆ, ನಮ್ಮಷ್ಟಕ್ಕೆ ನಾವು ಬದುಕಬೇಕು, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕು, ಬೇರೆಯವ್ರ ಸಹವಾಸಕ್ಕೆ ನಾವು ಹೋಗ್ಬಾರ್ದು ಅಲ್ವಾ ಫ್ರೆಂಡ್ಸ್? ಏನಂತೀರಾ? ಇದು ನಿಜ ಅಲ್ವಾ? ಅವಳು ಮೊಟ್ಟೆ ಹಾಕೋಕ್ಕೆ ಜಾಗ ಹುಡುಕ್ತಾವಳು. ನಮ್ಮ ಹಾಸಿಗೆನೇ ಬೇಕು ಅವಕ್ಕೆ. ಬಂದು ಹಾಸಿಗೆ ಮೇಲೆ ಇಡ್ತಾ ಇರ್ತವೆ. ನೋಡಿ ಇವಾಗ ಇಷ್ಟು ಜೋಳ ಐತೆ. ನಿನ್ನೆ ಸಾಯಂಕಾಲ ಎಷ್ಟು ಗಂಟೆಗೆ ಗೊತ್ತಾ ಫ್ರೆಂಡ್ಸ್? 5 ಗಂಟೆಗೆ ಹೋಗಿದ್ದು. 6:30 ಅಷ್ಟರಲ್ಲಿ, 6:30 ಕತ್ಲೆ ಆಗಿರಲಿಲ್ಲ, ಸುಮಾರಾಗೇ ಇತ್ತು. ಅಷ್ಟರಲ್ಲಿ ನಾನು ನಮ್ಮ ಮನೆಯವರು ನನ್ನ ಮಗಳು ಹೋಗಿದ್ದೋ. ಎಷ್ಟು ಬೇಗ ಕುಯ್ಕೊಂಬಂದ್ಬಿಟ್ಟೆ ಗೊತ್ತಾ ಫ್ರೆಂಡ್ಸ್. ನಮ್ಮ ಮನೆಯವರು 3 ಗಂಟೆಗೆ ಹೋಗಿ ಚಿನುಕ್ತಾಳೆ ಒಂದಿಷ್ಟು ಕುಯ್ಕೊಂಬರಕ್ಕೆ. ಇವತ್ತು ನೋಡಿ ಹೆಂಗೊಂದು ಆಟೋನೇ ಲೋಡಾಗೋಯ್ತು ಅಂತ ಇದ್ರು. ವಿಡಿಯೋ ಮಾಡಿದರೆ ತೋರಿಸ್ಬೋದಾಗಿತ್ತು, ಬಟ್ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಮನೆಯಲ್ಲೇ ಹೋಗ್ಬಿಟ್ಟು ಅರ್ಧ ಮಿಗಿಸ್ತೀನಿ, ಇಷ್ಟೊಂದೇನು ಬೇಡ ಮಧ್ಯಾಹ್ನಕ್ಕೆ. ಇಟ್ಟಿದ್ದು ಅದು ಅಡ್ಜಸ್ಟ್ ಮಾಡಿ ಸಾಯಂಕಾಲಕ್ಕೆ ಹಾಕ್ತೀನಿ. ನಮ್ಮ ಮನೆಯವ್ರು ಏನಾದರೂ ಬೇಗ ಆಟೋದಿಂದ ಬಂದರೆ, ಇವತ್ತು ಹೋಗೊಂದು ಆಟೋ ಕುಯ್ಕೊಂಬಂದರೆ, ಹಂಗೆ ಡೈಲಿ ಒಂದೊಂದು ಮುಕ್ಕಾಲು ಆಟೋ ಒಂದು ಆಟೋ ಕುಯ್ಕೊಂಬಂದರೆ ಚೆನ್ನಾಗಿರುತ್ತೆ. ನಂಗೆ ಏನು ಗೊತ್ತಾ ಫ್ರೆಂಡ್ಸ್, ಹೋಗ್ಬಿಟ್ಟು ಜೋಳ ಬೇಕಾದ್ರೆ ಕುಯ್ಬಿಡ್ತೀನಿ. ಈ ಒಣಲ್ಲಿ ಹಿಡ್ದಾಕಬೇಕು ಅಂದರೆ ನಿಜವಾಗ್ಲೂ ನನಗಾಗಲ್ಲ. ಯಾಕಂದರೆ ಅದನ್ನು ತುಳಿದ್ಬಿಟ್ಟು ಅವರೆಲ್ಲ ಹಾಕಿ ಹಿರಿಯೋಕ್ಕೆ ಆಗಲ್ಲ. ಕುಡ್ಲು ತಗೊಂಡು ಹಾಕೊಂಡು ಹಿಂಗೆ ಹೊಂತಾಯ್ತು ಬರೋಲ್ಲ. ಅದು ಜೋಳನ ಈಸಿಯಾಗಿ ಕುಯ್ದುಬಿಡ್ಬೋದು. ಬಿಸಿಲಲ್ಲಿ ನೆಳ್ಳಿರಲಿ ಹಿಂಗೆ ಕುಯ್ಕೊಂಡು ಹೋಗ್ಬಿಟ್ಟು ಆಟೋದಲ್ಲಿ ತುಂಬ್ಕೊಂಬಂದು ಇಲ್ಲಿ ಹಾಕಿ ಆಮೇಲೆ ಚಾಪ್ ಕಟ್ರ್ ಮಾಡಿ ಹಾಕ್ಬಿಡ್ಬೋದು. ಒಣಲ್ಲಿ ಹಂಗಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ಹಿರಿತಾ ಇರಬೇಕು. ಅದು ಹಿರಿದ್ರೆ ಕೈಯೆಲ್ಲ ಒಂದು ನನ್ನ ನಿಜವಾಗ್ಲೂ ಉಗುರೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟವೆ, ಹಂಗಾಗ್ಬಿಡ್ತದೆ. ಟೈಟಾಗಿ ಅದು ತುಳಿದ್ಬಿಟ್ಟು ಬಣ್ಣ ಹಾಕಿರ್ತಾರಲ್ವ, ಅದು ಬರೋಲ್ಲ. ಬಿಗ್ಗೆಗಿರೋ ಶಕ್ತಿ ಇರೋರಾದರೆ ಇದು ಮಾಡ್ತಾರೆ. ನಮಗೆ ಶಕ್ತಿ ಇಲ್ಲ ಅನ್ಕೋಬೇಕೇನು ಮಾಡೋಕ್ಕಾಗಲ್ಲ. ಇವಾಗ ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಸಗಣಿ ತೆಗೆದುಬಿಟ್ಟು ನಾವು ಹಾಲು ಕರೆದಿದ್ದೆ. ಯಾಕಂದರೆ ಮಗಳು ಕಾಲೇಜಿಗೆ ಹೋಗ್ತಾಳಲ್ವ, ಅದಕ್ಕೋಸ್ಕರ ನಾನು ನಾಷ್ಟ ಮಾಡ್ಕೊಂಡು ಹೋಗ್ಬಿಟ್ಟೆ. ಆಮೇಲೆ ಇನ್ನೊಂದು ಏನಂದರೆ, ಬೆಳಗ್ಗೆನೇ ತೊಳೆದ್ರೆ ಸಾಯಂಕಾಲದಷ್ಟರಲ್ಲಿ ನೋಡೋಕ್ಕೆ ಆಗಲ್ಲ, ಗಲೀಜಾಗ್ಬಿಡ್ತವೆ. ನಾನು ಡೈಲಿ ಹಂಗೆ ಮಾಡ್ತಾಯಿದ್ನಲ್ವ. ಮೊನ್ನೆ ಒಂದು ದಿವಸ ಏನು ಮಾಡಿದೆ, 3 ಗಂಟೆ 2 ಗಂಟೆ ಹಂಗೆ ತೊಳೆದ್ಬಿಟ್ಟು ಬಿಟ್ಬಿಟ್ಟೆ. ಮೇವೆಲ್ಲ ಹಾಕಿ ಕೊಟ್ಟಿಗೆ ಎಲ್ಲ ತೊಳೆದ್ಬಿಟ್ಟು ಅವು ಕೊಡ ತುಂಬ ಮೇವು ಹಾಕ್ಬಿಟ್ಟು ನೀರಿಗೆ ಕುಡಿಯೋಕ್ಕೆ ಬಿಟ್ಬಿಟ್ಟು ನಾನು ಕೊಟ್ಟಿಗೆ ತೊಳ್ಕೊಂಡೆ. ಎಷ್ಟು ಸಾಯಂಕಾಲ ಅಲ್ಲ, ನಾಳೆ ಬೆಳಗ್ಗೆವರೆಗೂ ಏನದು ಶೆಡ್ಡೆಲ್ಲ ನೀಟಾಗಿರೋದು. ಅದಕ್ಕೋಸ್ಕರ ಇವಾಗ ಹಂಗೆ ಡೈಲಿ ಅದೇ ಥರ ಮಾಡೋಣ ಅಂದ್ಬಿಟ್ಟು, 2 ಸಲ ತೊಳೆಯೋಕ್ಕಾಗಲ್ಲ ಅಲ್ವಾ, ಒಂದು ಸರಿ ತೊಳೆಯೋಣ ಅಂದ್ಬಿಟ್ಟು ಇವಾಗ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಆಗಲಿ ತಿಂದಾಕಿದೋ ನೋಡಿ ಫ್ರೆಂಡ್. ಅವಳೊಬ್ಬಳು ಮಡಿಕೊಂಡಿದ್ದಾಳೆ ನೋಡಿ. ಇವಳು ಕರ್ಮಿನೂ ತಿನ್ಕೊಂಡ್ಳು ನೋಡಿ, ತಿಂದಾಕಿದ್ರು. ಗುಡ್ಡಿ ಒಂದು ಸ್ವಲ್ಪ ಮಡಿಕೊಂಡವಳೆ. ಇವಾಗ ಇವೆಲ್ಲ ಎತ್ತಿಕ್ಬಿಟ್ಟು ನಾನು ಬೇಗ ಸಗಣಿ ಎಲ್ಲ ಎತ್ತಾಕ್ಬಿಟ್ಟು ಕೊಟ್ಟಿಗೆ ತೊಳೆದ್ಬಿಟ್ಟು ಅಷ್ಟು ಬಿಟ್ಬಿಟ್ಟು ಆಮೇಲೆ ಮನೆ ಕೆಲಸ. ಅಂದರೆ ನಾನು ಇವತ್ತೇನಂದರೆ ಸಾಯಂಕಾಲದವರೆಗೂ ಏನೇನು ಕೆಲಸ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ನಾನು ಈಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೀವು ನನಗೆ ಜಾಸ್ತಿ ಸಪೋರ್ಟು ಸಿಕ್ಕಿದ್ರೆ ನಾನು ಡೈಲಿ ವಿಡಿಯೋ ಮಾಡಾಕ್ತೀನಿ ಫ್ರೆಂಡ್ಸ್. ನನಗೆ ಒಂಥರ ಖುಷಿ ಇರುತ್ತೆ ಸಪೋರ್ಟ್ ಸಿಕ್ಕಿದ್ರೆ. ಇವತ್ತೇನೇನು ಮಾಡ್ಕೋತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವತ್ತು ಚಿಕನ್ ಮಾಡೋ ಐಡಿಯಾ ಐತೆ. ನಮ್ಮ ಮನೆಯವ್ರು ಒಂದು ನೋಡಿ ಫ್ರೆಂಡ್ಸ್, ಅವಳನ್ನ ಇಂಜೆಕ್ಷನ್ ಕೊಡಿಸೋವರೆಗೂ ಬಿಡೋಲ್ಲ. ಆದರೆ ಈಗಲೇ ಬೇಡ ಫ್ರೆಂಡ್ಸ್. ಮೊನ್ನೆ ತಾನೇ ಕರು ಹಾಕಿದ್ದಾಳಲ್ವ, ನೋಡಿದ್ದೀರ ನೀವು, ವಿಡಿಯೋ ಮಾಡಿದ್ದೀನಿ. ಅದನ್ನೂ ಏನು ಕಾಣಿಸ್ತಲ್ಲ ಕೋಳಿಗೆ, ಏನೇ ಕಾಣಿಸ್ತು, ಹಿಂಗೆ ಡಿಸ್ಟರ್ಬ್ ಮಾಡ್ತಾ ಇರ್ತದೆ. ಏನು ಮಾಡೋದು? ಪಾಪ ನಮ್ಮ ಮನೆಯವ್ರು 4 ಗಂಟೆಗೆ ಎದ್ದೋದ್ರು. ಇವಾಗ ನಾನು
ನಮ್ಮ ಮನೆಯವ್ರಿಗೇನು ಡಿಸ್ಟರ್ಬ್ ಮಾಡ್ದಂಗೆ ತೊಂದರೆ ಮಾಡ್ದಂಗೆ ನನ್ನ ಮನೆ ಕೆಲಸ ಆಗಲಿ ಶೆಡ್ ಕೆಲಸ ಆಗಲಿ ನಿಧಾನ ಆಗಲಿ ಫ್ರೆಂಡ್ಸ್, ನನ್ನ ಕೈಲಾದಷ್ಟು ನಾನು ಮಾಡ್ಕೊತಾಯಿದ್ದೀನಿ. ಇವಾಗ ತಿಂಡಿ ತಿಂದು ಬಂದಿದ್ದೀನಿ. ಇವತ್ತೇ ಬೇಗ ತಿಂದಿರೋ ತಿಂಡಿನ ಡೈಲಿ ತಿಂಡಿ ತಿಂದಂಗೆ ಎಲ್ಲ ಕೆಲಸ ಮಾಡಿಬಿಟ್ಟು ಆಮೇಲೆ ಸುಮ್ಮನಿರೇ ಈಗಲೇ ಬೇಡ ಕೂಗ್ತಾವಳೆ ಅವಳೆ. ನಾನು ಏನು ಹೇಳಕ್ಕೆ ಹೋಗ್ತಿದ್ನೋ ಎಲ್ಲ ಮರ್ತೋಗುತ್ತೆ ಫ್ರೆಂಡ್ಸ್. ಇವರು ಸೆಂಟ್ರಲಿಂಗ್ ಬಾಯ್ ಆಗಿಬಿಡ್ತಾರೆ, ನನಗೆ ಮರ್ತೋಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಸಗಣಿ ಎಲ್ಲ ಎತ್ತಾಕ್ಬಿಟ್ಟು ಆಮೇಲೆ ನಾನು ಕೊಟ್ಟಿಗೆ ತೊಳಿತೀನಿ. ಪದೇ ಪದೇ ಇದೇ ಹೇಳ್ತಾಯಿದ್ದೀನಲ್ವ, ಮೇಲೆ ಹೇಳಲ್ಲ ಮಾಡಿಬಿಟ್ಟು ಆಮೇಲೆ ಚಿಕನ್ ತಗೊಂಬಂದವ್ರೆ. ನಿನ್ನೆ ಡ್ಯೂಟಿಲಿ ಅಲ್ಲಿಗೆ 6 ಕೋಳಿ ತಗೊಂಬಂದವ್ರೆ. 6 ಕೋಳಿಗಳಿಗೆ 1,500 ರೂಪಾಯಿ ಬಿಲ್ ಮಾಡೋರಂತೆ. ಅಂದರೆ ಒಂದು ಏನು ಗೊತ್ತಾ ಫ್ರೆಂಡ್ಸ್, ಒಂದು 20 ರೂಪಾಯಿ ಕಮ್ಮಿ ಮಾಡ್ತಾರೆ ಅಷ್ಟೇ. ಒಂದು 20 ರೂಪಾಯಿ ಕಮ್ಮಿ ಮಾಡಿ ಕೊಡ್ತಾರೆ. ತಗೊಂಬಂದವ್ರು 6 ಕೋಳಿ ತಗೊಂಬಂದವ್ರು, ಒಂದು 3 ಬಾಯ್ಲರು, ಒಂದು 3 ಫಾರಮ್ ತಗೊಂಬಂದವ್ರೆ. ನಾನಿವಾಗ ಅದೊಂದು ಇದೊಂದು ಕಟ್ ಮಾಡಿಸ್ಬಿಟ್ಟು ಕಟ್ ಮಾಡಿಸ್ಕೊಂಬರೋಕ್ಕೆ ಹೋಗೋರು ಇಲ್ಲ, ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ನನ್ನ ಮಗ ಬರೋವರೆಗೂ ವೆಯ್ಟ್ ಮಾಡಬೇಕು. ಅವನು ಗಾಡಿ ತಗೊಂಡು ಹೋಗೋನೆ ಸ್ಕೂಲ್ಗೆ. ಇವಾಗ ಅವ್ನು ಬರೋವರೆಗೂ ನನಗೆ ಕೆಲಸ ಎಲ್ಲ ಮಾಡ್ಕೊಂಡು, ಮನೆ ಕೆಲಸ ಎಲ್ಲ ನೀಟಾಗಿ ಮಾಡ್ಕೊಂಡು ನಿಮ್ಮ ಜೊತೆ ಮಾತಾಡ್ಕೊಂಡು ಕೆಲಸ ಮಾಡೋಣ ಅಂತ ಐಡಿಯಾ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದ್ಸಲ ಹೇಳಲ್ಲ ಫ್ರೆಂಡ್ಸ್, ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಇನ್ನೊಂದು ಸತಿ ಹೇಳಿದ್ರು ಸರೋಗಲ್ಲ, ಪದೇ ಪದೇ ಅದೇ ಹೇಳ್ತಾಳೆ ಅಂದ್ಕೊಂಡು. ಲಾವಣ್ಯ ಎಲ್ಲೋದ್ಲೋ ಗೊತ್ತಿಲ್ಲ, ಆಗಲೇ ಹಸುಗಳೆಲ್ಲ ಮೇಯಿಸ್ಬಿಟ್ಟು ಕಟ್ಟಾಕ್ಬಿಟ್ಟೋಡೆ. ನಾನು ಇನ್ನು ಈಗ ಶೆಡ್ ತೊಳಿದ್ವಿ. ತೊಟ್ಟಿ ನೋಡಿ ಫ್ರೆಂಡ್ಸ್, ತೊಟ್ಟಿ ಈ ತೊಟ್ಟಿ ಕಟ್ಟಿರೋದು ನಿಮ್ಗೆ ಹೇಳೇ ಇಲ್ಲ ಅಲ್ವಾ. ರವಿ ಬಂದಿದ್ನಲ್ಲ ಆವಾಗ ಅಪ್ಪಿ ಒಂಚೂರು ಎಲ್ಲ ಟಬ್ಬುಗಳನ್ನು ಒಡಾಕ್ಬಿಟ್ಟಿದ್ದೋ. ಚೂರು ಕಟ್ಕೊಡೋಗಪ್ಪ ಅಂದಿದ್ದಕ್ಕೆ ಸಿಂಪಲಾಗಿ ಇಷ್ಟು ಕಟ್ತಾ ಚೆನ್ನಾಗೈತೆ, ಪರವಾಗಿಲ್ಲ. ನೀರು ನಿಂತ್ಕೊಂತವೆ. ಅವಾಗೊಂದು ಗೇಟ್ ಹೊಲಿಕ್ಕಿದ್ದೀವಿ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಫ್ರೆಂಡ್ಸ್, ಮಿಣ್ಣ ಅಂತ. ನೋಡಿ ಫ್ರೆಂಡ್ಸ್, ಏನಂದರೆ ಈಗ ಪರ್ಕೆಲ್ ಗುಡಿಸ್ಬಿಟ್ರೆ ಲೇಟ್ ಆಗಿಬಿಡುತ್ತೆ, ಅದು ತಳ್ಕೊಂಡು ಹೋಗೋ ಅಷ್ಟರಲ್ಲಿ ಅಂದ್ಬಿಟ್ಟು ಈ ಐಡಿಯಾ ಮಾಡ್ಕೊಂಡಿದ್ದೀನಿ. ಸಗಣಿ ಎಲ್ಲ ಎತ್ತಾಕ್ಬಿಟ್ಟು ಹಸುಗಳನ್ನ ನೆನಾಕ್ಬಿಟ್ಟು ಇವಾಗ ಗೋನ್ಗೆನ ಈ ಥರ ಗುಡಿಸ್ಕೊಂಡು ಹೋಗ್ತಾಯಿದ್ದೀನಿ. ಅಲ್ಲಿ ಒಂದೊಂದು ಹಸಿಗೆ ಹುಲ್ಲು ಸಿಗುತ್ತಲ್ವ, ಅದನ್ನ ತಿಂತಾವೆ. ನಾನು ಆಗ್ತಾಗ ತಿನ್ನಬೇಡ್ರಿ, ಗುಡಿಸ್ಕೊಂಡು ಹೋಗೋಗಿ ತಿನ್ನಿರಿ ಅಂತ ಬೈಕೊಂಡು ತಳ್ಕೊಂಡು ಹೋಗ್ತಾಯಿದ್ದೆ. ಏನು ಗೊತ್ತಾ ಫ್ರೆಂಡ್ಸ್, ನಾವು ಐಡಿಯಾ ಮಾಡ್ಕೊಬೇಕು. ಬೇಗ ಕೆಲಸ ಯಾವ ಥರ ಮಾಡಿದ್ರೆ ಆಗುತ್ತೆ, ಪಟಾಪಟ್ ಅಂತ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇನ್ನು ಹೈನುಗಾರಿಕೆ ಬಗ್ಗೆ ಹೇಳಬೇಕು ಅಂತಂದರೆ, ಹೈನುಗಾರಿಕೆ ಸುಲಭ ಅಲ್ಲವೇ ಅಲ್ಲ. ಒಂದು ಆಯುತ್ತೆ, ಒಂದು ಅದಿಯುತ್ತೆ, ನಾನಾ ಥರ ಇರ್ತವೆ ಹಸುಗಳಲ್ಲಿ. ಸಾಫ್ಟು ಜಾಸ್ತಿ ಸ್ಮೂತಾಗಿರೋ ಹಸುಗಳು ಇರ್ತವೆ, ಜಾಸ್ತಿ ರ್ಯಾಶ್ ಆಗಿರೋ ಹಸುಗಳು ಇರ್ತವೆ. ಅವನ್ನೆಲ್ಲ ನಾವು ಅರ್ಥ ಮಾಡ್ಕೊಬೇಕು, ನಮ್ಮನ್ನು ನಾವು ಅರ್ಥ ಮಾಡ್ಕೊಳಲ್ಲ. ಒಂದೊಂದು ಏನು ಗೊತ್ತಾ ಫ್ರೆಂಡ್ಸ್, ಎಷ್ಟು ಪ್ರೀತಿ ತೋರಿಸಿದ್ರೂ ಅವು ಆಯೋದು ಒದೆಯೋದು ಬಿಡೋಲ್ಲ. ಕೆಲವೊಂದು ಬದಲಾಗ್ತವೆ, ಕೆಲವೊಂದು ಬದಲಾಗಲ್ಲ. ನಿಜವಾಗ್ಲೂ ನಾವು ಎಷ್ಟು ಕೇರ್ಫುಲ್ಲಾಗಿ ಕೆಲಸ ಮಾಡ್ತೀವೋ ಅಷ್ಟೇ ನಮಗೆ ಒಳ್ಳೆಯದು. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಈ ಹಸು ಕಟ್ಟಾಕಕ್ಕೆ ಹೋಗೋವಾಗ ಮತ್ತು ಬಿಡಕ್ಕೆ ಹೋಗೋವಾಗ ಈ ಕೊಂಬು ಈ ಥರ ಮೇಲೆ ಕೆತ್ತಿದಾಗ ಅವಾಗೆಲ್ಲ ನಾವು ಹುಷಾರಾಗಿರಬೇಕು. ಇವು ನೀರು ಕುಡಿತದೆ ಅಂತ ನಾನು ತೊಳೆದು ಬಿಟ್ಟರೆ ಅದು ನೀರು ಕುಡಿಯೋಕ್ಕೆ ಹೋಗಲಿಲ್ಲ. ಒಂದು ವಿಡಿಯೋ ಮಾಡೋಣ ನೀರು ಕುಡಿಯೋದ ಅಂತೇಳಿ. ಅದು ನೀರು 4 ಹಸನು ನೀರು ಕುಡಿಲ್ಲ, ಯಾಕಂದರೆ ಮಾಡೋ ಥರ ಆಗೈತೆ, ನೋಡ್ತಾ ಇರ್ಬೋದು ನೀವು. ಅದಕ್ಕೋಸ್ಕರ ಹಸುಗಳು ಇವತ್ತು ಮಧ್ಯಾಹ್ನ ನೀರೇ ಕುಡಿಲಿಲ್ಲ. ಕಟ್ಟೋವಾಗ ಹುಷಾರಾಗಿ ಕಟ್ಟಬೇಕು, ಬಿಡೋವಾಗಲೂ ಹುಷಾರಾಗಿ ಬಿಡ್ರಿ. ಯಾರೇ ಆಗಲಿ ದೂರ ಕುತ್ಕೊಂಡು ಬಿಡಬೇಕು. ಯಾಕಂದರೆ ಅವು ಕೊಂಬು ಎತ್ತೋವಾಗ ನಮಗೆ ಹಣೆಗೆ ಕಣ್ಣಿಗೆ ತಗಲೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬ್ರಹ್ಮಗಂಟು ಹಾಕ್ಬಿಟ್ಟಿದ್ದೀರಾ? ಎಲ್ಲ 1.5 kg ಮೇಲವಂತೆ. ಹೌದಾ? ಇದೆಲ್ಲ ಬಿಚ್ಚೋದು, ಅದು ವೈರ್ ಬಿಚ್ಚು. ಇದು ಏನೋ ಕಣ, ನಿಮ್ಮ ಇಂಟರ್ನ್ಯಾಷನಲ್ ಬಾಕ್ಲು ಆಚೆಗೋಗ್ಬಿಡ್ತವೆ ಅಂತ. ಎಲ್ಲದು ಇದ್ರಲ್ಲಿ ಯಾರು ಸಿಗಾಕಂತೀರ ಇವತ್ತು? ಒಂದೇ ಎಲ್ಡ? ಒಂದು ಬೈಲರು, ಒಂದು ಪರಮು. ಬೈಲರು ಬೈಲರ್ 2 ತಂದೈತೆ. 2 ಬೈಲರು, ಕಾಲು ಅಷ್ಟನಿಗಿರೋ ಬೈಲರು. ಒಂದು ಅಲ್ಲಿಗೆ ಇನ್ನು 4 ಪರಮವು. ಅಟ್ಯಾಕ್ ಮಾಡಿಬಿಟ್ಲಲ್ಲ ಅವನ್ಯ. ಇದು ಪಾರಮ್ ಕೋಳಿ ತಗೋ. ಯಾಕೆ ತಾಮೋ, ಯಾಕೆ ಹಂಗೆ ಆಡ್ತಾ ಇದೀಯಾ? ಯಾಕೆ ಏಯ್
ಬರಲ್ಲ ನಾನು ಬರಲ್ಲ ನಾನು ಬರಲ್ಲ. ಎಲ್ಲ ಮಲ್ಕೊಂಡಿದ್ದಾವೆ ನೋಡಿ. ಇವಾಗ ಜೋಳನ ಕಟ್ ಮಾಡಿ ಹಾಕಬೇಕು. ನಿಮ್ಗೇನ್ರಿ ಕೆಲಸ ಇಲ್ಲಿ? ಹಾಂ ನೋಡಿ ಹೆಂಗೆ ಕುತ್ಕೊಂಡದೆ ಅಂತ. ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದೀನಿ, ತಿರ್ಗಾ ಮತ್ತೆ ಹೆಂಗೆ ಮಾಡೋರು ನೋಡಿ. ನೋಡಿ ಕರ್ಮಿ ಬೇಡವನೇ ಜೋಳ ಬಾ, ಎದ್ದು ಕೊಡು, ಬಾರೇ ಎದ್ದೇಳ್ರಿ, ಕೊಡು, ಎದ್ದೇಳ್ರಿ ಬರೀ. ಯಾರು ಫಸ್ಟ್ ಬರ್ತಿರೋ ಅವ್ರಿಗೇನೆ ಜಾಸ್ತಿ ಹಾಕೋದು ಹೇಳಿದ್ದೀವಿ. ನೀನು ಬೇಡವೇ ಕರ್ಮಿ ನೋಡಲ್ಲ ಕೊಡು, ಎಲ್ಲಿ ಕೊಡುಗೆ ಹಾಕ್ತೀನಿ ನೋಡು. ಬಾರೆ ಕೊಡು, ಬಾರೆ ನಿಂಗೆ ಹಾಕ್ತೀನಿ ಬಾರೆ. ಹಿಂಗೆ ಹಾಕಲ್ಲ, ಹೋಗು ಬಾರೆ ಕೊಡು, ಬಾರೆ ನಿಂಗೆ ಜಾಸ್ತಿ ಹಾಕ್ತೀನಿ ಬಾ. ನೋಡಿ ಫ್ರೆಂಡ್ಸು, ಆಯ್ದಾಡಿ ನೋಡಿ ಹೆಂಗೆ ಮಾಡವ್ರೆ. ಬಾರಿ ಬಾ. ಏಯ್ ಕೈಯಲ್ಲಿ ಏನಿಲ್ಲ ಕಣೆ, ಬಾರ. ನೋಡಿ ನಾನು ಆವಾಗಲೇ ಹೇಳ್ದಂಗೆ ಇದನ್ನು ತಗೊತೀನಿ. ಇವಾಗ ಚಾಪಟ್ಟು ಮಾಡಿ ಚಾಪಟ್ಟಲ್ಲಿದೆ. ಸ್ಕೂಲಲ್ಲಿ ಯಾಕೆ ಎಲ್ಲರನ್ನೂ ಹೊಡಿತೀಯಂತೆ ಅಂಗನವಾಡಿಲಿ? ಯಾಕೆ ಹೊಡಿತೀಯಾ? ಚಾಕ್ಲೇಟ್ ಕೊಟ್ಟಿಲ್ಲ ಅಂತ ಹೊಡ್ದ? ನೀನು ನಿಮ್ಮ ಮನೆಯಿಂದ ತಗೊಂಡೋಗ್ಬೇಕು. ಹೊಡ್ಕೊಂತೀಯ ನೋಡಿ ಮೂತಿಗೆ. ಅದು ನಂಗೆ ಮಾಡಬೇಡ, ಸುಮ್ಮನೆ ಹಿಡ್ಕೊ. ಯಾಕೆ ಹೊಡಿತೀಯ ಹುಡುಗರ್ನೆಲ್ಲ? ನೀನು ಯಾಕೆ ಹೊಡಿತೀಯ ಹುಡುಗರ್ನೆಲ್ಲ? ಹ್ಞೂ ಪರ್ಚ್ಬಿಟ್ಲಾ? ಯಾಕೆ ವರ್ಷ? ಇನ್ಯಾರು ಪರ್ಚಿದ್ದು? ಅವನು ಯಾಕೆ ಹುಡುಗರು ಸ್ಕೂಲಲ್ಲಿ ಹೊಡಿತಾರಂತೆ? ಯಾರು? ಹಾಂ ಬಾರೆ ಕಡೆ. ಹಾಂ ಹಂಗೆಲ್ಲ ಹೊಡಿಬಾರ್ದು, ಫ್ರೆಂಡಾಗಿರಬೇಕು. ನೋಡ್ರಿ ಏನು ಮಾಡ್ತಾವನೆ ಅಂತ. ಅಲ್ಲಿ ಕರೆಂಟ್ ಐತೆ, ಬಾರ ಕರೆಂಟ್ ಹೊಡಿತದೆ. ಯಮ್ಮ ಕರೆಂಟ್ ಹೊಡಿತದೆ, ಬರ್ರಿ ಚಿತಿ ಸರ್ವ್ ಮಾಡೋಣ. ಹ್ಞೂ
ನೋಡಿ, ಇದು ಬಂದ್ಬಿಟ್ಟು ಕಬಾಬ್ಗೆ ಕಲಸಿಟ್ಟಿದ್ದೀನಿ. ಆಮೇಲೆ ಇಲ್ಲಿ ಚಿಕನ್ ಸಾರು ಕುದೀತೈತೆ. ಕರೆಂಟ್ ಹೋಗ್ಬಿಡುತ್ತೆ ಅನ್ನೋ ಅಭಾವದಲ್ಲಿ ಬೇಗ ಬೇಗ ಮಾಡಿಬಿಟ್ಟೆ ಫೋನು ಚಾರ್ಜ್ಗೆ ಹಾಕ್ಬಿಟ್ಟು. ಯಾಕಂತಂದರೆ ಮಳೆಗಾಲದಲ್ಲಿ ನಾವು ಎಷ್ಟು ಹುಷಾರಾಗಿದ್ರು ಅಷ್ಟೇ. ಯಾಕಂದರೆ ಚಿಕನ್ ಕಟ್ ಮಾಡಿಸ್ಕೊಂಬಂದ್ಬಿಟ್ಟಿದ್ದೀನಿ. ಕರೆಂಟ್ ಹೋಗ್ಬಿಟ್ರೆ ರುಬ್ಬಕ್ಕೆಲ್ಲ ಆಗಲ್ಲ ಅಂದ್ಬಿಟ್ಟು. ಇನ್ನು ಮುದ್ದೆನೇ ಆಗಿರಲಿಲ್ಲ ಫ್ರೆಂಡ್ಸ್. ನಮ್ಮ ಮನೆಯವ್ರ ಪಾಪ ಬಂದಿದ್ರಲ್ವ, ಹೊಟ್ಟೆ ಎಷ್ಕೊಂಬರ್ತಾರೆ ಅಂದ್ಬಿಟ್ಟು ಒಂದೆರಡು ಪೀಸ್ ಹಾಕ್ಕೊಟ್ಟಿದ್ದೆ. ಆಮೇಲೆ ನಾನು ಇಟ್ಕೊಂಡೆ. ನೋಡಿ, ಮುದ್ದೆ ತಿಂತಾಯಿದ್ದೀನಿ. ಚೆನ್ನಾಗಾಗಿತ್ತು ಸಾರು ಇವತ್ತು. ನಿಜವಾಗ್ಲೂ ಹೊಟ್ಟೆ ತುಂಬ ತಿಂದ್ವಿ. ನಮ್ಮ ಮನೆಯವ್ರು ತಿಂದು ಖುಷಿ ಪಟ್ಟರೆ ನನಗೆ ಅದೇ ಖುಷಿ. ನಾನು ತಿನ್ನೋದು ಸೆಕೆಂಡ್ರಿ. ನಮ್ಮ ಮನೆಯವರು ತಿಂದ್ಬಿಟ್ಟು ಚೆನ್ನಾಗೈತೆ ಅಂದರೆ ಸಾಕು. ನಮ್ಮ ಅಮ್ಮನ ಕೇಳಿದೆ, ಚೆನ್ನಾಗಿತ್ತೆ ನಮ್ಮ ಸಾಂಬಾರು ಇವತ್ತು ಅಂತ. ಹ್ಞೂ ಕಣಮ್ಮ ಚೆನ್ನಾಗಿತ್ತು ಅಂತ ಅಂದರು. ಯಾಕಂದರೆ ಅವ್ರಿಗೆ ಪಾಪ ಊಟ ತಿನ್ನೋಕ್ಕಾಗಲ್ಲ, ಅಲ್ಲೆಲ್ಲ ಅಳ್ಳಾಡ್ತವೆ ಅಂತ ಹೇಳಿ. ಊಟ ಆಯ್ತೇನಪ್ಪ? ಆಯಿತು ಕಣವ. ಏನು ಮಾಡ್ದಪ್ಪ? ಚಿಕನ್ ಲೆಗ್ ಪೀಸ್. ಇವಾಗ ಇಲ್ಲೇನು ಮಾಡ್ತಿದ್ಯಾ? ಇಲ್ಲಿ ನಮ್ಮ ಆಂಟಿ ಕೊಟ್ಟಿರೋ ದುಡ್ಡು. ಹಂಗೆ ಅಂದ್ಬಿಡ ಕಣೆ, ತಪ್ಪು ತಿಳ್ಕೊಂತಾರೆ. ಬೆಳಗ್ಗೆ ಕೆಲ್ಸಕ್ಕೆ ಹೋಗತ್ತವ, ಅಲ್ಲಿ ಬೆಳಗಿನ ಜಾವ ಸಿಗ್ತಾರೆ ಅಂತ ಹೇಳು. ಆಂಟಿದಿರು ಅಂದ್ಬಿಟ್ರೆ ಆಂಟಿದಿರು ಅಂದಲ್ಲ, ಇನ್ನೇನು ಫಿಗರ್ ಅನ್ನಕತ್ತದ. ಹಂಗಲ್ಲ ಕಣಪ್ಪ, ಇವಾಗ ಆಂಟಿದಿರದೆ ಅವ ನಿಂಗೆ ಗೊತ್ತಿಲ್ಲ. ಎಷ್ಟು ಪುಡಾಕಿದ್ಯಾ? ಎಲ್ಲ ಅವ್ರದ್ದೇನ ಇದು ಪೂರ್ತಿ? ಇದು ಮಾತ್ರ ಇವತ್ತೊಂದು ದಿವಸದ ಒಂದಿನದ ಅಲ್ಲಕ್ನಲ್ಲಿ. ಒಂದಿನ ಒಬ್ಬರ ಹತ್ತಿರ 20 ರೂಪಾಯಿ ಕೊಡ್ತಾರೆ, ಇಬ್ಬರ ಹತ್ತಿರ 40 ರೂಪಾಯಿ ಅಷ್ಟೇ. 3 ಜನ ಇರೋದಲ್ಲಿ. ಏನು ಕೆಸ್ಕೋತಾರ ಅವ್ರು? ಮಲ್ಸಂದ್ರ ಡೈರಿಗೆ ಕಸ ಗುಡ್ಸಕ್ಕೆ ಹಾಕಿ ಅಲ್ಲಿ ಮಲ್ಸಂದ್ರ ಇಬ್ಬರು ಚಿಕನ್ ತಿಂದುಬಿಟ್ಟು ವಾಕಿಂಗ್ ಮಾಡ್ತಾ ಇರೋದು ನೋಡಿ ಫ್ರೆಂಡ್ಸ್. ಬಿಡೆ ಇರೇ ಅವನು. ಅವನಿಗೆ ಗಿಡಗಳು ನೋಡ್ಬಿಟ್ರೆ ಕಾಲೇ ತುಚ್ಚ. ಅಲ್ಲಿ ಹೋಯ್ದನ ಹಂಗ ಕಾಣೋದೇ ಇಲ್ಲ ಅವು. ಸರಿ ಬರ್ರಿ, ಅವಾಗಿಂದ ವಾಕಿಂಗ್ ಮಾಡಿ ಸಾಕು. ಮನೆ ಕಣಂದು ಟೈಮ್ ಆಯಿತು. ಗುಡ್ ನೈಟ್ ಹೇಳ್ರಿ ಎಲ್ಲಾರ್ಗು. ಟಾಮು ಗುಡ್ ನೈಟ್ ಹೇಳಿ ಬರಲಿ. ಟಾಮು ಗುಡ್ ನೈಟ್ ಹೇಳು. ಹೇಳ್ತಾನೆ ನೋಡಿ, ನಾನು ಸುತ್ತ ಹಾಕ್ತಾನೆ ಇನ್ನು. ಗುಡ್ ನೈಟ್ ಹೇಳ. ಗುಡ್ ನೈಟ್ ಹೇಳು. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಗುಡ್ ನೈಟ್.